ಈಶ್ವರಪ್ಪ ಕೋಪ ತಣಿಸ್ತಾರ ವರಿಷ್ಠರು. ಈಶ್ವರಪ್ಪ ಬಂಡಾಯ, ಬಿಎಸ್ವೈಗೆ ಆತಂಕ. ಸ್ಪರ್ಧಿಸಿದ್ರೆ ಮತ ವಿಭಜನೆ, ಇಲ್ಲ ಅಂದ್ರೆ ಒಳೇಟು. ಇದು ಈಶ್ವರಪ್ಪ ಬಂಡಾಯ, ಬಿಜೆಪಿ ಟೆನ್ಷನ್ ಸ್ಟೋರಿ. ಶಿವಮೊಗ್ಗ ನಗರಕ್ಕೆ ನಾಳೆ ಪ್ರಧಾನಿ ಮೋದಿ ಅವರು ಆಗಮಿಸುತ್ತಾರೆ. ಈಗ ಬಿಜೆಪಿಯಲ್ಲಿ ಈಶ್ವರಪ್ಪ ಬಂಡಾಯದ ಟೆನ್ಷನ್ ಇರೋದು, ಅದರಲ್ಲೂ ಪ್ರಮುಖವಾಗಿ ಯಡಿಯೂರಪ್ಪನವರಿಗೆ, ಅವರ ಪುತ್ರನಿಗೆ. ಈಶ್ವರಪ್ಪ ಮನವೊಲಿಕೆಗೆ ಬಿಜೆಪಿ ಹಾಗೇನೆ ಆರ್ಎಸ್ಎಸ್ ನಾಯಕರು ಸರ್ಕಸ್ ನಡೆಸ್ತಾ ಇದ್ದಾರೆ. ಈಶ್ವರಪ್ಪ ಅವರು ಪಣ ತೊಟ್ಟಿದ್ದಾಗಿದೆ, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾಗಿದೆ. ಪಕ್ಷೇತರವಾಗಿ ನಾನು ನಿಂತ್ಕೊಳ್ತೀನಿ, ಸ್ವತಂತ್ರ ಅಭ್ಯರ್ಥಿಯಾಗಿ ಶಿವಮೊಗ್ಗದಲ್ಲೇ ನಿಂತ್ಕೊಳ್ತೀನಿ ಅಂತ ಹೇಳಿ. ಈಗ ಬಿವೈ ರಾಘವೇಂದ್ರ ಸೋಲ್ಸೋದಕ್ಕೆ ಈಶ್ವರಪ್ಪ ಪಣ ತೊಟ್ಟಿದ್ದಾರೆ. ಯಡಿಯೂರಪ್ಪನವರು ಆರ್ಗ ಜ್ಞಾನೇಂದ್ರ ಅವರನ್ನ ಕಳಿಸಿದ್ರು, ಹೆಂಗಾದ್ರೂ ಮಾಡಿ ಈಶ್ವರಪ್ಪ ಅವರ ಮನವೊಲಿಸಿ ಸಭೆಗೂ ಮುನ್ನ ಅಂತ. ಆದ್ರೆ ಅದು ಸಾಧ್ಯವಾಗಿಲ್ಲ. ಆರ್ಗ ಜ್ಞಾನೇಂದ್ರ ಮನವೊಲಿಕೆಗೆ ಈಶ್ವರಪ್ಪ ಬಗಲಿಲ್ಲ. ಈಗ ಆರ್ಎಸ್ಎಸ್ ನಾಯಕರು ಇದರಲ್ಲಿ ಎಂಟ್ರಿ ಆಗಿದ್ದಾರೆ. ಆರ್ಎಸ್ಎಸ್ ನಾಯಕರಿಗೆ ಈಶ್ವರಪ್ಪ ಮನವೊಲಿಕೆಯ ಹೊಣೆಯನ್ನ ನೀಡಲಾಗಿದೆ. ಈಶ್ವರಪ್ಪ ಅವರ ಬಂಡಾಯದಿಂದ ಯಡಿಯೂರಪ್ಪಗೆ ಆತಂಕ ಇದೆ. ಶಿವಮೊಗ್ಗ ಕ್ಷೇತ್ರದಲ್ಲಿ ಮತ ವಿಭಜನೆ ಆಗುವಂತ ಆತಂಕ. ಈಗಾಗಲೇ ಪ್ರಚಾರವನ್ನು ಕೂಡ ಈಶ್ವರಪ್ಪ ಆರಂಭ ಮಾಡಿದ್ದಾಗಿದೆ. ಯಾರ ಮಾತನ್ನು ನಾನು ಕೇಳಲ್ಲ ಅಂತ ಪದೇ ಪದೇ ಈಶ್ವರಪ್ಪ ಹೇಳ್ತಲೇ ಇದ್ದಾರೆ. ಮಾಧ್ಯಮದವ್ರ ಮುಂದೆನೂ ಕೂಡ ಇದೇ ಮಾತನ್ನು ಹೇಳ್ತಾ ಇದ್ದಾರೆ, ನನ್ನ ಸ್ಪರ್ಧೆ ಅಂತೂ ನಿಶ್ಚಿತ ಅಂತ. ಇನ್ನೊಂದು ಕಡೆ ಹೆಂಗಾದ್ರೂ ಮಾಡಿ ನಾಳಿನ ಮೋದಿ ಅವರ ಕಾರ್ಯಕ್ರಮಕ್ಕೆ ಈಶ್ವರಪ್ಪನವರು ಕರ್ಕೊಂಡ್ಬರ್ಬೇಕು, ವೇದಿಕೆ ಮೇಲೆ ಕೂರಿಸ್ಬೇಕು ಅಂತ ಹೇಳಿ ಯಡಿಯೂರಪ್ಪ ಶತಾಯ ಗತಾಯ ಪ್ರಯತ್ನಗಳನ್ನ ಮಾಡ್ತಲೇ ಇದ್ದಾರೆ. ಈಶ್ವರಪ್ಪನವರು ಮನವೊಲಿಸುವ ಕಾರ್ಯ ಏನಾದ್ರು ಸರಿ ಹೋಗುತ್ತೆ ಎಲ್ಲವೂ ಅಂತ ನಾನು ಅನ್ಕೊಂಡಿದ್ದೇನೆ. ಅವರು ನಮ್ಮ ಪಕ್ಷವನ್ನು ಬೆಳೆಸಿದವರು, ಕಟ್ಟಿದಂಥವರು. ಯಾವುದೋ ಒಂದು ಮನಸ್ಸಿಗೆ ನೋವಾಗಿರ್ಬೋದು. ಈಗಾಗಲೇ ನಾವು ಮುಖಂಡಗಳೆಲ್ಲ ಅವ್ರ ಜೊತೆ ಮಾತನಾಡಿದ್ದಾರೆ. ಬಹುಶಃ ಅದೆಲ್ಲವೂ ಸರಿ ಹೋಗಿ ಅವರು ಸಹ ನಾಡಿದ್ದು ಮೋದಿ ಬಂದಾಗ ನಮ್ಮ ಜೊತೆ ವೇದಿಕೆ ಮೇಲೆ ಇರ್ತಾರೆ, ಮಾತಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನ ನಮ್ಮ ಹಿರಿಯರು ಮಾಡ್ತಾಯಿದ್ದಾರೆ. ಅವ್ರ ಮಗನಿಗೆ ಸೀಟ್ ತಪ್ಪೋದಕ್ಕೆ ನಾವ್ಯಾರೂ ಕಾರಣ ಅಲ್ಲ. ಕೇಂದ್ರದ ಚುನಾವಣಾ ಸಮಿತಿ ಏನು ತೀರ್ಮಾನ ತಗೊಂಡಿದೆ ಅದರಂತೆ ಆಗಿದೆ ಹೊರತು ಅದಕ್ಕೆ ಯಾರೋ ಒಬ್ಬರು ಕಾರಣ ಅಂತ ಅವರು ಅಂದ್ಕೊಂಡಿದ್ರೆ ಅದು ಸರಿಯಲ್ಲ. ಹೀಗಾಗಿ ಅವರ ಮನವೊಲಿಸಿ ಅವರು ಸಹ ಕಾರ್ಯಕ್ರಮಕ್ಕೆ ಬರೋ ಹಾಗೆ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಮ್ಮ ಮುಖಂಡರುಗಳು ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿನಯ್. ಒಂದ್ ಕಡೆ ಯಾರು ಹೇಳಿದ್ರು ನಾನು ಬಗ್ಗಲ್ಲ, ನಾನು ನಿರ್ಧಾರ ಮಾಡಿದ್ದಾಗಿದೆ ಅಂತ ಈಶ್ವರಪ್ಪನವ್ರು ಪಟ್ಟು ಹಿಡಿದು ಕೂತಿದ್ದಾರೆ. ಇನ್ನೊಂದ್ ಕಡೆ ಎಲ್ಲ ಸರಿ ಹೋಗುತ್ತೆ, ಆ ಪ್ರಯತ್ನಗಳು ನಡೀತಾ ಇದೆ ಅಂತ ಯಡಿಯೂರಪ್ಪನವ್ರು ಹೇಳ್ತಾ ಇದ್ದಾರೆ. ಫೈನಲ್ ಈಗ ನಾಳಿನ ಮೋದಿ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಕಾಣಿಸ್ಕೊಳ್ತಾರ ಅನ್ನೋ ಕುತೂಹಲ. ಹೌದು ಶರ್ಮಿತಾ, ಯಾಕಂದ್ರೆ ಶಿವಮೊಗ್ಗದಲ್ಲಿ ಎದ್ದಿರುವಂತಹ ಬಂಡಾಯ ಈಗ ಒಂದು ರೀತಿಯಲ್ಲಿ ಬಿಜೆಪಿ ಪಾಳ್ಯದಲ್ಲಿ ಟೆನ್ಷನ್ ಅನ್ನ ಶುರು ಮಾಡಿದೆ ಅಂತ ಹೇಳ್ಬೋದು. ಇಷ್ಟು ದಿನ ಕೇಕ್ ವಾಕ್ ಅಥವಾ ಈಸಿಯಾಗಿ ಗೆದ್ದು ಬಿಡ್ತೀವಿ ಅಂತ ಅನ್ಕೊಂಡಿದ್ದಂತ ಬಿಜೆಪಿ ನಾಯಕರಿಗೆ ಈಗ ಒಂದು ರೀತಿಯಲ್ಲಿ ಈಶ್ವರಪ್ಪ ತಲೆನೋವಾಗಿ ಪರಿಣಮಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಿಜೆಪಿಯ ಬಂಡಾಯ ಅಂದ್ರೆ ಈಶ್ವರಪ್ಪ ಬಂಡಾಯ ಮತ ವಿಭಜನೆಯಲ್ಲೂ ಕೂಡ ಅವರಿಗೆ ಎಫೆಕ್ಟ್ ಅನ್ನ ಕೊಡುವ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಏನು ಈಶ್ವರಪ್ಪರ ಮನೆಗೆ ಈ ಬಿಜೆಪಿ ನಾಯಕರು ಹಾಗೂ RSS ನಾಯಕರು ಪ್ರತಿದಿನ ಈಗ ಹೋಗಿ ಅವರನ್ನ ಮನವೊಲಿಕೆ ಮಾಡುವ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಯಡಿಯೂರಪ್ಪರು ಕೂಡ ಅವರ ಮನವೊಲಿಕೆ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಬರುವ ಮುನ್ನವೇ ಅವರನ್ನ ಬಂಡಾಯ ಶಮನ ಮಾಡಿ ಕಾರ್ಯಕ್ರಮಕ್ಕೆ ಕರೆತಿರುವ ಪಣವನ್ನ ಈಗ ತೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಈಶ್ವರಪ್ಪನವರು ಯಾವುದೇ ರೀತಿಯಿಂದನೂ ಅದಕ್ಕೆ ಒಪ್ಪಿಗೆ ಕೊಡ್ತಾ ಇಲ್ಲ. ಆರ್ಗ ಜ್ಞಾನೇಂದ್ರ ಅವರು ಹೋದಾಗ್ಲೂ ಕೂಡ ಅವರಿಗೂ ಕೂಡ ನಿರಾಸೆಯನ್ನ ಮಾಡಿದ್ರು. ಜೊತೆಗೆ RSS ನ ನಾಯಕರನ್ನ ಈಗ ಕಳಿಸ್ತಾ ಇರೋದ್ರಿಂದ ಅದು ಅವರಿಂದ ಅನ್ನೋ ಮೂಲಕ ಈಶ್ವರಪ್ಪನ ಬಂಡಾಯವನ್ನ ಶಮನಗೊಳಿಸುವಂತ ಕೆಲಸ ಈಗ ಆಗ್ತಾ ಇದೆ. ಆದ್ರೆ ಅದಕ್ಕೂ ಕೂಡ ಒಪ್ಪದೆ ಈಶ್ವರಪ್ಪನವರು ಈಗ ಏನು ತಮ್ಮ ಪ್ರಚಾರ ಕಾರ್ಯವನ್ನ ಸಾಗರದ ಮತ್ತೆ ಬೈಂದೂರು ಕಡೆ ಹೋಗಿ ಅವರು ಸಹ ಪ್ರಚಾರ ಕಾರ್ಯವನ್ನ ಮಾಡ್ತಾರೆ. ಇವತ್ತು ಕೂಡ ಪ್ರಚಾರ ಕಾರ್ಯದಲ್ಲಿ ಪಾಲ್ಗೊಂಡು ಏನು ಹಲವಾರು ರೀತಿಯಲ್ಲಿ ನಾಯಕರನ್ನ ಸೆಳೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿರುವಂತ ಈಶ್ವರಪ್ಪ ಪರಿವಾರದ ಮತ್ತೆ ಬಿಜೆಪಿಯ ನಾಯಕರನ್ನು ಕೂಡ ಬಿಡದೆ ಸಂಪರ್ಕ ಮಾಡ್ತಾ ಇದ್ದಾರೆ. ಜೊತೆಗೆ ಜಾತಿ ಮತ್ತೆ ಉಪಜಾತಿಯ ಮುಖಂಡರನ್ನ ಸಂಪರ್ಕ ಮಾಡ್ತಾ ಇದ್ದಾರೆ. ಇದರಿಂದಾಗಿ ಈಶ್ವರಪ್ಪನವರು ಒಂದಿಷ್ಟು ಓಟ್ಗಳನ್ನ ಪಡೆದು ಬಿಜೆಪಿಗೆ ಕಂಟಕ ಆಗುವ ಸಾಧ್ಯತೆ ಇದೆ. ಹಾಗಾಗಿ ಯಡಿಯೂರಪ್ಪರಿಗೆ ಈ ಎಲ್ಲಾ ರೀತಿಯಿಂದಲೂ ಅವರಿಗೆ ಈ ತರ ತೊಂದರೆಗಳಾಗುವಂತ ಮನವರಿಕೆ ಆಗಿದೆ. ಹಾಗಾಗಿ ಈಶ್ವರಪ್ಪನವರನ್ನ ಅಂದ್ರೆ ವಾಪಸ್ ಕರ್ಕೊಳ್ಳುವಂತ ಕೆಲಸ ಕೂಡ ನಡೀತಾ ಇದೆ. ಒಂದು ಕಡೆ ಈಶ್ವರಪ್ಪನವರು ತಟಸ್ಥವಾಗಿ ಏನು ಓಟನ್ನ ಈ ತರ ಕೆಲವು ಓಟನ್ನ ಪಡ್ಕೊಂತ ಹೋದ್ರೆ ಬಿಜೆಪಿಗೆ ಒಳ ಹೊಡ್ತಾ ಬಿಡುವ ಸಾಧ್ಯತೆ ಇದೆ. ಹಾಗಾಗಿ ಅಂದ್ರೆ ಅದರಲ್ಲೂ ಕೂಡ ರಾಘವೇಂದ್ರ ಅವರಿಗೆ ಲೀಡ್ಗಳು ತಂದ್ಕೊಡ್ತಿದ್ದಂತ ಶಿವಮೊಗ್ಗ ನಗರ ಕ್ಷೇತ್ರ ಹಾಗೂ ಸಾಗರ ಕ್ಷೇತ್ರದಲ್ಲೂ ಕೂಡ ಅವರು ಲಗ್ಗೆನ ಇಟ್ಟಿದ್ರು ನೋಡಿ ಒಂದು ರೀತಿಯಲ್ಲಿ ಮತಗಳ ಅಂತರ ಕಡಿಮೆ ಆಗುವ ಸಾಧ್ಯತೆ ಇದೆ. ಇನ್ನೊಂದು ಕಡೆ ಬಿಜೆಪಿಗೆ ಈ ತರ ಬಂಡಾಯದಿಂದ ಕಾಂಗ್ರೆಸ್ಗೆ ಲಾಭ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಈಗ ರಾಜಕೀಯ ಪಂಡಿತರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ
ಸೈಲೆಂಟ್ ಆಗಿಯೇ ಈ ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ಜೊತೆಗೆ ಅದರ ಬಂಡಾಯನ ಪಡೆಯೋದಕ್ಕೆ ಕಾಂಗ್ರೆಸ್ ಈಗ ಸಜ್ಜಾಗಿದೆ. ಓಕೆ ಫೈನ್, ಥ್ಯಾಂಕ್ ಯು ವಿನಯ್ ತಮ್ಮ ಇನ್ಫಾರ್ಮೇಶನ್ಗೆ.